ಹಗಲಾಗ್ತಾ ಇದೆ, ಹಗಲು ಕಳೆದು ರಾತ್ರಿ ಆಗ್ತಾ ಇದೆ. ಆದರೆ ನನ್ನ ಜೀವನದಲ್ಲಿ ಮಾತ್ರ ಕರಾಳ ಕತ್ತಲೆಯ ದಿನಗಳೇ. ನನ್ನ ಜೀವನದಲ್ಲಿ ಮಾತ್ರ ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿರುವೆನೆಂದು ನನಗೆ ಈ ರೀತಿಯಾದಂಥ ಶಿಕ್ಷೆಯನ್ನು ಕೊಟ್ಟಿರುವಂತೆ. ಇಂಥ ಹಾಳು ಜೀವನ ನಡೆಸೋದಕ್ಕಿಂತ ನನ್ನಂದೇ ಸತ್ತು ಹೋಗಿದ್ರೆ ಈ ಕುರುಡನಿಗೆ, ಈ ಪಾಪಿಗೆ ಯಾರು ದಿಕ್ಕು? ದುಃಖ ಪಡಬೇಡ. ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಆದರೆ ಘಟಿಸಿ ಹೋದಂಥ ಘಟನೆಗಳನ್ನು ನೆನಪು ಮಾಡಿಕೊಂಡು ಅಳೋದ್ರಿಂದ ನಿನ್ನ ಹಳೆ ಜೀವನ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್, ನನ್ನ ಜೀವನದ ಪಯಣವೇ ಮುಗಿದು ಹೋಗಿರುವಾಗ ನನ್ನನ್ನು ಯಾಕೆ ಬದುಕಿಸಿದ್ರಿ ಡಾಕ್ಟರ್? ನನ್ನನ್ನು ಯಾಕೆ ಬದುಕಿಸಿದ್ರಿ? ಈ ದುರಂತ ಬದುಕಿನಲ್ಲಿ ನಾನು ಬದುಕಿದ್ದು ಏನು ಸಾಧನೆ ಮಾಡಬೇಕಾಗಿದೆ ಡಾಕ್ಟರ್? ನಾನು ಪ್ರತಿ ನಾನು ವಾಕಿಂಗ್ ಹೋಗುವಾಗ ನೀನು ಶರಾವತಿ ನದಿ ದಡದಲ್ಲಿ ಸಿಕ್ಕಿದೆ. ನೀನು ಆವಾಗ ಸಾಯುವ ಸ್ಥಿತಿಯಲ್ಲಿದ್ದೆ. ನಿನ್ನನ್ನು ಕರ್ಕೊಂಡು ಬಂದು ನನ್ನ ಕ್ಲಿನಿಕ್ನಲ್ಲಿ ಸೇರಿಸ್ಕೊಂಡು 1 ವರ್ಷ ಪರ್ಯಂತರ ನಿನ್ನ ಸೇವೆ ಮಾಡಿ ನಿನಗೆ ಆರೋಗ್ಯವನ್ನು ಕೊಟ್ಟೆ. ಆದರೆ ನನಗೆ ಆರೋಗ್ಯ ಕೊಟ್ಟಂತ ನನಗೆ ನಿನ್ನ ಕಣ್ಣುಗಳನ್ನು ಕೊಡಲಿಕ್ಕೆ ಆಗಲಿಲ್ಲ. ನಿನ್ನ ಕಣ್ಣಿಗೆ ಯಾರೋ ಆ್ಯಸಿಡ್ ಎರ್ಚಿದ್ದಾರೆ, ಅದರಿಂದ ನನಗೆ ನಿನ್ನ ಕಣ್ಣುಗಳನ್ನು ಕೊಡಲಿಕ್ಕಾಗಲ್ಲ. ಆದರೆ ಯಾರಾದರೂ ನಿನಗೆ ಅಮರದಾನ ಅಂದರೆ ನೇತ್ರದಾನವನ್ನು ಮಾಡಿದ್ರೆ ನೀನು ಡಾಕ್ಟರ್, ನೀವು ನಿಮ್ಮ ಕರ್ತವ್ಯವನ್ನು ಪಾಲಿಸಿದ್ದೀರಿ. ಅದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾನು ಕರ್ತವ್ಯ ಮಾಡಿದ್ದೀನಿ, ಹೌದು. ಆದರೆ ಕರ್ತವ್ಯ ಮಾಡಿದ್ರೂ ನನಗೊಂದು ಕೊರತೆ ಮಾಡ್ತಾ ಇದೆ. ಹೇಗೇನಂದರೆ, ನೀನು 1 ವರ್ಷ ಪರ್ಯಂತರ ನನ್ನ ಹಾಸ್ಪಿಟ್ಲಲ್ಲಿದ್ದರು ಯಾರೂ ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ. ಹಾಗಾಗಿ ನಿನಗೆ ಯಾರೋ ಸ್ನೇಹಿತರು, ನೆಂಟರು, ಒಂದು ಬಳಗ ಯಾರೂ ಇಲ್ವೇನಪ್ಪ? ನನ್ನವರು ಅಂತ ಯಾರು ಇಲ್ಲ. ನಾನೋರ್ವ ಅನಾಥ. ಈ ಪ್ರಪಂಚದಲ್ಲಿ ನನ್ನೋರು ಅಂತ ಯಾರು ಇಲ್ಲ. ನನ್ನ ಬದುಕಿನಲ್ಲಿ ಬಂದಿರುವ ಆ ಕರಾಳ ಕತ್ತಲೆ, ನನ್ನವರು ಆ ಕ್ರೂರ ವಿಧಿಯೇ, ನನ್ನವರು ಕ್ರೂರ ವಿಧಿಯೇ. ಏನೋ ಕೇಳಬೇಕಂತ ಅನಿಸ್ತು, ಕೇಳಿದೆ. ಆದರೆ ನೀನು ಇಷ್ಟು ದುಃಖ ಪಡಬೇಕಾಗಿಲ್ಲ. ಆದರೆ ನಾನೊಂದು ಕೇಳ್ಬೋದಾ? ನಿನಗೆ ಈ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಅಂತ ಕೇಳ್ಬೋದಾ? ಬೇಡ ಡಾಕ್ಟರ್, ಇಂದಿನ ಈ ಘಟನೆಗಳನ್ನು ಇದಕ್ಕೆ ನನ್ನ ಮತ್ತೆ ಆಘಾತಕ್ಕೆ ನುಗ್ಬೇಡಿ ಡಾಕ್ಟರ್. ಬೇಡ. ನನ್ನಿಂದ ನಾನು ಕೇಳೋದ್ರಿಂದ ನಿನಗೆ ನೋವಾಗತ್ತೆ ಅಂದರೆ ಹೇಳೋದು ಬೇಡ. ಆದರೆ ನಿನ್ನ ಹೆಸರನ್ನಾದ್ರೂ ಹೇಳ್ಬೋದಲ್ವಾ? ನಿನ್ನನ್ನು ಮಿಸ್ಟರ್ ಅಂತಲೇ ಕರಿತಾ ಇದ್ದೀನಿ. ನಿನ್ನ ಹೆಸರನ್ನು ಕೂಡ ನೀನು ಹೇಳಿಲ್ಲಲ್ಲ. ಹೆಸರೇನಂತನಾದರೂ ಹೇಳ್ಬೋದಾ? ಬೇಡ, ನನ್ನ ಹೆಸರನ್ನು ಕೂಡ ಕೇಳಬೇಡಿ.
ಬದುಕಿನಲ್ಲಿ ಬಂದಿರುವ ಈ ಕರಾಳ ಕತ್ತಲೆಯ ದಿನಗಳನ್ನೇ ನನ್ನ ಹೆಸರು ಅಂತ ತಿಳ್ಕೊಬೇಡಿ ಡಾಕ್ಟರ್. ಕರಾಳ ಕತ್ತಲೆಯೇ ನನ್ನ ಹೆಸರು ಅಂತ ತಿಳ್ಕೊಳ್ಳಿ. ನಿನ್ನ ಮನಸ್ಸಿಗೆ ಘಾಸಿ ಆಗತ್ತೆ ಅಂದರೆ ಏನೂ ಹೇಳೋದು ಬೇಡ. ಆದರೆ ನಾನೊಂದು ವಿಷಯನ ಹೇಳ್ತೇನೆ. ನೀನು ನನ್ನೊಡನೆ ನನ್ನ ಮನೆಯಲ್ಲಿ ನನ್ನ ಸಹೋದರನ ನಿನ್ನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಬರಬೇಕು ನೀನು. ಇಲ್ಲ, ಈ ಕುರುಡನ ಮೇಲೆ ಕರುಣೆ ತೋರಿ ನೀವು ಮನೆಗೆ ಬನ್ನಿ ಅಂತ ಕರೆದಿದ್ದಕ್ಕೆ ಈ ಮುಗಿದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆದರೆ ಈ ಪಾಪಿ ಕುರುಡ ಇನ್ನೊಬ್ಬರಿಗೆ ಭಾರವಾಗಿ ಬದುಕಲಾರೆ. ಎಲ್ಲೋ ಈ ಸಮಾಜದಲ್ಲಿ ಎಲ್ಲಿ ಆದ್ರೂ ಭಿಕ್ಷೆ ಬೇಡಿ ಆದ್ರೂ ಜೀವನ ಸಾಗಿಸ್ತೀನಿ ಡಾಕ್ಟರ್. ನಿಮಗೆ ಮಾತ್ರ ಭಾರವಾಗಿ ಉಳಿಯಲಾರೆ. ನೀನು ನನಗೆ ಭಾರ ಅಂತ ಯಾರು ಹೇಳಿಲ್ಲ. ಆದರೆ ನಿನಗೆ ನಾನು ಸಹಾಯ ಮಾಡಿದ್ದೀನಿ, ನಿನ್ನ ಪ್ರಾಣನ ಕಾಪಾಡಿದ್ದೀನಿ ಅನ್ನೋ ಸಹಾನುಭೂತಿ ಏನಾದರೂ ಇದ್ದರೆ ನೀನು ನಾನು ಹೇಳಿದ ಹಾಗೆ ಮಾಡಬೇಕು. ಇದು ನಿನಗೆ ನನ್ನ ವಿನಂತಿ ಅಂತ ಅಂದ್ಕೊಳ್ಬೋದು, ಆಜ್ಞೆ ಅಂತ ಅಂದ್ಕೊಳ್ಬೋದು. ನೀನು ನನ್ನ ಜೊತೆ ಬರಲೇಬೇಕು. ನಿನಗೆ ನನ್ನ ಮನೆ ದೇವತೆ ನನ್ನ ಹೆಂಡತಿಯನ್ನು ಪರಿಚಯ ಮಾಡಿಸ್ತೇನೆ. ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ ಅನ್ನೋ ಭರವಸೆ ನನಗಿದೆ. ಪಾಲಿಗೆ ನೀವೇ ದೇವರಾಗ್ಬಿಟ್ರಿ. ದೇವರು ನಾವೇ ಅಲ್ಲ. ದೇವರು ಎಲ್ಲ ಕಡೆ ಇರ್ತಾನೆ.